ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡಿ ತೋರಿಸ್ತಾ ಇರುವಂಥ ಈ ಬೀಟ್ರೂಟ್ ರೆಸಿಪಿನ ನೀವು ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ ಥರನೂ ಕಳಿಸ್ಬೋದು. ಇಲ್ಲ ಅಂತಂದ್ರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಕತೆ ಕೂಡ ನೀವು ತಿನ್ಬೋದು. ಬನ್ನಿ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತಾನಂತ. ಮೊದಲಿಗೆ ನಾನಿಲ್ಲಿ ಒಂದು ಬೀಟ್ರೂಟ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದ್ರ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಳಕತ್ತೀನಿ. ಇದು ಮಿಕ್ಸರ್ಗೆ ಹಾಕೊಳ್ಳೋದು. ಸೊ ನೀವು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಾದ್ರೂ ಈ ರೀತಿ ನಾನಿಲ್ಲೇ ಮೀಡಿಯಂ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡನಿ. ಇದನ್ನ ಇವಾಗ ಈ ಕಟ್ ಮಾಡಿರುವಂಥ ಪೀಸ್ನ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಎಲ್ಲಾನು ಸೇರಿಸ್ಕೊಳಕತ್ತೀನಿ. ನಾನಿಲ್ಲಿ ಮೀಡಿಯಂ ಸೈಜಿಂದು ಒಂದು ಬೀಟ್ರೂಟ್ನ ತಗೊಂಡನಿ. ಇದಕ್ಕೆ ಇವಾಗ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಖಾರದ ಮೆಣಸಿನ್ಕಾಯಿವು ಆದ್ರಿಂದ ಒಂದು 2 ಸೇರಿಸ್ಕೊಂಡನಿ. ಇವಾಗ ಒಂದು 3 ಬೆಳ್ಳುಳ್ಳಿ ಹೆಸರನ್ನ ಸೇರಿಸ್ಕೊಂಡನಿ. ಆಮೇಲೆ ಸ್ವಲ್ಪ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಇದನ್ನ ಇವಾಗ ರುಬ್ಕೊಂಬರ್ಬೇಕು ನಾವು. ಇದು ಈ ರೀತಿ ನುಣ್ಣಗ ರುಬ್ಬಿರ್ಬೇಕು. ನೀವು ಯಾವುದೇ ರೀತಿ ಸಣ್ಣ ಸಣ್ಣ ಪೀಸ್ ಆಗ್ಲಿ ಏನು ಇರಾಕ್ ಹೋಗ್ಬಾರ್ದು. ಎಷ್ಟಾಗುತ್ತೋ ಇಷ್ಟ ಇದನ್ನ ನುಣ್ಣಗನ ರುಬ್ಕೋರಿ. ನೀರ್ ಜಾಸ್ತಿ ಹಾಕಿದ್ರು ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಾಂಡ್ಲಿನ ತಗೊಂಡನಿ. ನಾವೇನ್ ಇವಾಗ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ವಲ್ಲ ಬೀಟ್ರೂಟ್ ಪ್ಯೂರಿ, ಅದನ್ನ ನಾನು ನಿಮ್ಗೆ ಕಪ್ ಅಳತೆ ಒಳಗ ತೋರಿಸ್ತೇನೆ ನೋಡ್ರಿ ಎಷ್ಟು ಪ್ಯೂರಿ ಬಂದದ ಅಂತ ಹೇಳ್ಬಿಟ್ಟು. ನೀವು ಅಷ್ಟ ಮನೇಲಿರೋ ಯಾವ್ದಾದ್ರು ಕಪ್ಪು ಅಥವಾ ಲೋಟದಿಂದ ನೀವು ಅಳತೆ ಮಾಡ್ಕೋಬಹುದಿಲ್ಲೇ. ನಾನು ತಗೊಂಡಿರುವಂತ ಕಪ್ಪಿನ ಅಳತೆ ಒಳಗ ನಾನಿಲ್ಲಿ ಒಟ್ಟ 1.5 ಕಪ್ನಷ್ಟು ಈ ಬೀಟ್ರೂಟ್ ಜ್ಯೂಸ್ನ ಸೇರಿಸ್ಕೊಂಡನಿ. ಇವಾಗ ಇದನ್ನ ನಾವು ಕುದಿಯೋದಕ್ಕ ಇವಾಗ ಇಟ್ಕೊಳ್ಳೋಣಂತ. ಸ್ಟವ್ನ ಆನ್ ಮಾಡ್ಬಿಟ್ಟು ಇವಾಗ ಸ್ಟವ್ ಮೇಲೆ ನಾನು ಈ ಬಾಂಡ್ಲಿನ ಇಟ್ಕೊಳಕತ್ತನಿ. ಇವಾಗ ಇದನ್ನ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದೇನ್ ನಾವ್ ಎಕ್ಸ್ಟ್ರಾ ನೀರ್ ಹಾಕೊಂಡೇವಲ್ಲ ಅದೆಲ್ಲ ಚೆನ್ನಾಗಿ ಕುದ್ದು ಗಟ್ಟಿ ಆಗ್ಬೇಕಿದ್ ಸ್ವಲ್ಪ ಅಲ್ಲಿವರೆಗೂ ನಾವ್ ಇದನ್ನ ಕುದಿಯೋದಕ್ಕೆ ಇಡ್ಬೇಕು. ನೀವು ನೋಡ್ತಿರ್ಬೋದು ಇದು ಇವಾಗ ಇದು ಕುದಿಯೋದಕ್ಕ ಸ್ಟಾರ್ಟ್ ಆಗೈತಿ. ಇವಾಗ ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ಅದು ಸ್ವಲ್ಪ ದಪ್ಪ ಇರೋದೆಲ್ಲ ಎಡ್ಜಿಗೆಲ್ಲ ಕುತ್ಕೊಂಡ್ಬಿಟ್ಟಿರ್ತತಿ. ನೀವು ನೀಟಾಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಯೋಕೆ ಇಡೋದ್ರಿಂದ ಅದ್ರ ಕಲರ್ ಎಲ್ಲ ಈ ರೀತಿ ಫುಲ್ ಡಾರ್ಕ್ ಕಲರ್ ಆಗ್ಬೇಕು. ಅಲ್ಲಿವರೆಗೂ ನೀವು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಯಾಕಂದ್ರೆ ನಾವೇನ್ ಎಕ್ಸ್ಟ್ರಾ ನೀರ್ ಹಾಕಿರ್ತೇವಲ್ಲ ಅದೆಲ್ಲ ಕಡಿಮೆ ಆಗಿ ಈ ರೀತಿ ಅದು ಸ್ವಲ್ಪ ದಪ್ಪ ಆಗ್ಬೇಕು. ಅವಾಗ ಇದು ಚೆನ್ನಾಗಿರ್ತತಿ. ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು 1 ಟೀ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಇಲ್ಲೇ ಸೇರಿಸ್ಕೊಂಡನಿ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ನಾವು ಕುದಿಸೋದ್ರಿಂದ ಬೀಟ್ರೂಟ್ದು ಹಸಿ ಸ್ಮೆಲ್ ಹೋಗ್ತದ ಅಷ್ಟ. ಈ ರೀತಿ ಬೀಟ್ರೂಟ್ ಕಲರ್ ಚೇಂಜ್ ಆದ್ಮೇಲೆ ನಾನು ಇದಕ್ಕ ಅಕ್ಕಿ ಹಿಟ್ಟನ್ನ ಇಲ್ಲೇ ಸೇರಿಸ್ಕೊಳತನಿ. ನಾನು ಯಾವ ಕಪ್ ಒಳಗ ಬೀಟ್ರೂಟ್ ಪ್ಯೂರಿ ಹಾಕೊಂಡಿದ್ನಲ್ಲ ಅದೇ ಕಪ್ಪಿನ ಅಳತೆ ಒಳಗ ಅಕ್ಕಿ ಹಿಟ್ಟನ್ನ ತಗೊಂಡಿರೋದಿಲ್ಲೇ. ಆದ್ರೆ ನಾನಿಲ್ಲೇ ನೋಡ್ಕೊಂಡಿಲ್ಲೇ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂತಾನಿ. ಪೂರ್ತಿ ಒಂದೇ ಸಲ ಹಾಕೊಳಕ್ ಹೋಗ್ಬೇಡಿ. ನಾನಿಲ್ಲಿ ಒಟ್ಟ ಒಂದ್ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಮೊದ್ಲಿಗೆ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂತಾನಿ. ನೀವು ನೋಡ್ತಿರ್ಬೋದು ಇಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟ ಇಲ್ಲೇ ಸಾಕಾಗೈತಿ. ಸೊ ನಾನಿಲ್ಲಿ ಅರ್ಧ ಕಪ್ ಅಷ್ಟ ಇಲ್ಲೇ ಯೂಸ್ ಮಾಡ್ಕೊಂಡನಿ. ಇವಾಗ ಇದನ್ನ ಯಾವುದೇ ರೀತಿ ಗಂಟಿರಬಾರ್ದು. ಆ ರೀತಿ ಇದನ್ನ ಲೋ ಫ್ಲೇಮ್ ಒಳಗ ಸ್ಟವ್ ನ ಟರ್ನ್ ಮಾಡ್ಬಿಟ್ಟು ಈ ರೀತಿ ಒಂದ್ ಸ್ಪ್ಯಾಚುಲಾದಿಂದ ನಾನ್ ತೋರ್ಸಾತನಲ್ಲ ವಿಡಿಯೋದೊಳಗ ಆ ರೀತಿ ನೀವು ಗಂಟಿಲ್ದಂಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅದ್ ಯಾವಾಗ ಈ ರೀತಿ ತಳ ಬಿಡ್ತತ್ತಲ್ಲ ಪಾತ್ರೆ ಇದ್ದು ಅವಾಗ ನೀವು ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇದು ಕಂಪ್ಲೀಟ್ ಆಗಿ ರೆಡಿ ಆಗಿರ್ತತ. ಅವಾಗ ನಾನು ಅವಾಗ್ಲೇ ಹೇಳ್ದಂಗ ನೀವು ನೋಡ್ತಿರ್ಬೋದು ಇಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟಷ್ಟ ನಾನು ಇಲ್ಲೇ ಬಳಸ್ಕೊಂಡನಿ. ನೀವು ಅಷ್ಟ ನೋಡ್ಕೊಂಡು ಬಳಸ್ಕೊರಿ. ಇವಾಗ ಇದು ಕಂಪ್ಲೀಟ್ ಆಗಿ ಸ್ವಲ್ಪ ತಣ್ಣಗಾಗೋದಕ್ಕ ಬಿಡ್ಬೇಕು ನಾವು. ಯಾಕಂದ್ರೆ ತೀರಾ ಬಿಸಿ ಇರಬಾರ್ದು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನಿಷ್ಟು ನಾನು ಇವಾಗ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಇರೋವಾಗ್ಲೇ ಇದನ್ನ ಈ ರೀತಿ ಕೈಲೇನ ಚೆನ್ನಾಗಿ ಸಾಫ್ಟ್ ಆಗಿ ನಾದ್ಕೊಂತ ನೋಡ್ರಿ. 1 ನಿಮಿಷ ನಾದಿದ್ರೆ ಸಾಕಾಕತಿ. ನೋಡ್ತಿರ್ಬೋದು ನೀವು ಹಿಟ್ಟು ಈ ರೀತಿ ಸಾಫ್ಟ್ ಆಗಿ ರೆಡಿ ಆಗೈತಿ. ಇವಾಗ ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗ ಸಣ್ಣ ಸಣ್ಣ ಉಂಡೆಯಾಗಿ ನಾವು ಮಾಡ್ಕೋಬೇಕು ನೋಡ್ರಿ. ಯಾವುದೇ ರೀತಿ ಕ್ರಾಕ್ಸ್ ಇರಬಾರ್ದು. ಆ ರೀತಿ ನಾವು ಸಣ್ಣ ಸಣ್ಣ ಉಂಡೆನ ಮಾಡ್ಕೋಬೇಕಿಲ್ಲೇ. ನಾನು ತೋರ್ಸಾತ ನೋಡ್ರಿ ಈ ರೀತಿ ನಾನು ಮೀಡಿಯಂ ಸೈಜ್ ಒಳಗ ಮಾಡ್ಕೊಂಡನಿ. ಇದೇ ರೀತಿ ನಾನಿಲ್ಲೇ ಎಲ್ಲಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡನಿ. ನೀವು ನೋಡ್ತಿರ್ಬೋದು ಇಲ್ಲಿ ಒಂದೇ ಒಂದು ಕ್ರಾಕ್ಸ್ ಕೂಡ ಇಲ್ಲ. ಆ ರೀತಿ ನಾನು ರೆಡಿ ಮಾಡ್ಕೊಂಡನಿ. ನೆಕ್ಸ್ಟ್ ಇವಾಗ ಒಂದು ಸ್ಟೀಮರ್ ಪ್ಲೇಟ್ ಒಳಗ ಇವಿಷ್ಟನ್ನು ನಾವೇನ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀಟ್ರೂಟ್ ಬಾಲ್ಸ್ ಅವನ್ನ ಈ ರೀತಿ ಅರೇಂಜ್ ಮಾಡ್ಕೊಂಡ ನಾನು. ಇವಾಗ ಇದನ್ನ ನಾವು ಸ್ಟೀಮ್ ಮಾಡೋದಕ್ಕ ಇಟ್ಬೇಕಾಕತಿಲ್ಲ. ಸ್ಟೀಮ್ ಮಾಡೋದಕ್ಕೆ ನಾನಿಲ್ಲೇ ಸ್ಟೀಮರ್ ಇಲ್ದೇ ಇರೋದ್ರಿಂದ ಒಂದು ಬಾಂಡ್ಲಿಗೆ ನಾನು ನೀರ್ ಹಾಕೊಂಡು ಇದನ್ನ ಇವಾಗ ಕುದಿಯೋದಕ್ಕೆ ಇಟ್ಕೊಂಡ್ಬಿಡೋಣ. ಡೈರೆಕ್ಟ್ ಆಗಿ ಇಡಕ್ ಹೋಗ್ಬೇಡ್ರಿ. ಈ ರೀತಿ ಒಂದ್ ಕುದಿ ಬಂದ್ಮೇಲೆ ನೀವು ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪ್ಲೇಟ್ ಅದನ್ನ ಇದ್ರ ಮೇಲ್ಗಡೆ ಇಟ್ಕೊಳಕತ್ತಾನೀಗ. ಈ ರೀತಿ ಇಟ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಇವಾಗ ಯಾವ್ದಾದ್ರು ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ.
ಇದನ್ನ ಇವಾಗ ಒಂದು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಸ್ಟೀಮ್ ಮಾಡಕ್ ಇಡ್ಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ 5 ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರ್ಸಾಕತ್ತೀನಿ ಎಷ್ಟು ಚೆನ್ನಾಗಿ ಬೆಂದಾವ ಅಂತ ಹೇಳಿ. ಒಂದ್ಸಲ ನೀವು ಟಚ್ ಮಾಡಿದ್ರ ಸ್ಪಾಂಜಿ ತರ ಆಗ್ಬೇಕು, ಅವಾಗಾದ್ರೆ ಇದು ಪರ್ಫೆಕ್ಟ್ ಆಗಿ ಬೆಂದತ್ ಅಂತ ಹೇಳಿ. ನಾನು ತೋರಿಸ್ತೇನೆ ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಬಂದಾವ ಅಂತ ಹೇಳಿ. ನೋಡ್ರಿ ಇಲ್ಲೇ. ಸೊ ಖಂಡಿತ ಈ ರೆಸಿಪಿನ ನೀವು ಮಕ್ಕಳಿಗೆ ಟ್ರೈ ಮಾಡಲೇಬೇಕು. ಇವಾಗ ಇದಕ್ಕೊಂದು ಲೈಟ್ ಆಗಿ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ನಾನಿಲ್ಲಿ ಮತ್ತೊಂದ್ಸಲ ಒಂದು ಪ್ಯಾನ್ನ ಇಟ್ಕೊಂಡನಿ. ಇದಕ್ಕೆ ಇವಾಗ 1-2 ಸ್ಪೂನ್ ಅಷ್ಟು ಎಣ್ಣೆನ ಇಲ್ಲೇ ಹಾಕೊಂಡನಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡ್ದಾದ್ಮೇಲೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡನಿ. ಇವಾಗ 1 ಎಸಳಷ್ಟು ಕರಿಬೇವಿನ ಎಲೆನ ಹಾಕೊಂಡ್ಬಿಡೋಣ. ಇವಾಗ ಎಲ್ಲ ಆದ್ಮೇಲೆ ಲಾಸ್ಟ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನ ನಾನಿಲ್ಲೇ ಸೇರಿಸ್ಕೊಂಡನಿ. ಬಿಳಿ ಎಳ್ಳು ನೀವು ಯಾವ್ದಾದ್ರು ಹಾಕೋರಿ. ಸ್ವಲ್ಪ ಅದೆಲ್ಲ ಇದು ಆದ್ಮೇಲೆ ನಾವೇನು ಬಾಲ್ನ ಸ್ಟೀಮ್ ಮಾಡಿಟ್ಕೊಂಡಿದ್ವಲ್ಲ ಬೀಟ್ರೂಟ್ದು, ಅದನ್ನ ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆತ್ ನೋಡ್ರಿ. ಲಾಸ್ಟ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ಆಮೇಲೆ ಸ್ವಲ್ಪ ಖಾರ ಸೇರಿಸ್ಕೊಂಡ್ಬಿಡೋಣ. ಇಷ್ಟ ಆದ್ರ ಆಯ್ತು ನೋಡ್ರಿ. ಇವಾಗ ಒಂದು ನೀಟಾಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿ ಆಗೈತೆ ಅಂತೇಳಿ. ಲಾಸ್ಟ್ಗೆ ಇವಾಗ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನಿಲ್ಲೇ ಸೇರಿಸ್ಕೊಂಡನಿ. ಇವಾಗ ಇದನ್ನ ಇನ್ನೊಂದ್ಸಲ ನೀಟಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಕೊತ್ತಂಬರಿ ಸೊಪ್ಪು ಹಾಕೋವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೆ ಇಲ್ಲಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದತ್ ಅಂತೇಳಿ. ಈ ರೀತಿ ನೀವು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರ. ಇಲ್ಲ ಬೆಳಗ್ಗೆ ನೀವು ಲೇಟ್ ಆಗಿ ಎದ್ಕೊಂಡ್ಬಿಟ್ರ ಒಂದ್ 5ರಿಂದ 10 ನಿಮಿಷದೊಳಗೆಲ್ಲ ಈ ಟಿಫನ್ ನ ನೀವು ಮಾಡಿ ಮಕ್ಕಳಿಗೂ ಕಳಿಸ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ಇದನ್ನ ತಿಂತಾರ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡ್ರಿ. ನೀವು ನೋಡ್ತಿರ್ಬೋದು ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಂತ ಹೇಳಿ. ಆಮೇಲೆ ನಾನು ನಿಮ್ಗ ತೋರಿಸ್ತಾನೆ ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಬಂದತ್ ಅಂತೇಳಿ. ನೋಡ್ತಿರ್ಬೋದು ನೀವಿಲ್ಲೇ. ಇವಾಗ ನಾನು ಒಳಗಡೆ ಯಾವ ರೀತಿ ಬಂದತ್ ಅಂತ ನಿಮ್ಗ ತೋರಿಸ್ತಾನೆ ನೋಡ್ರಿ ಇಲ್ಲೇ. ನೋಡಿ ಮಕ್ಕಳಿಗೂ ಅಷ್ಟೇ ಏನು ಡೈಜೆಷನ್ ಪ್ರಾಬ್ಲಮ್ ಆಗಲ್ಲ, ತುಂಬಾ ಸುಲಭವಾಗಿ ಡೈಜೆಸ್ಟ್ ಆಗ್ತತಿ. ಸೊ ಖಂಡಿತ ಈ ರೆಸಿಪಿನ ಮಕ್ಕಳಿಗೊಂದ್ಸಲ ಮಾಡ್ಕೊಡಿ. ಮಕ್ಕಳಿಗಷ್ಟೇ ಅಲ್ಲ, ನೀವು ದೊಡ್ಡವ್ರಿಗೂ ಕೂಡ ಇದು ತುಂಬಾ ಇಷ್ಟಪಟ್ಟು ತಿಂತತಿ. ಆಫೀಸ್ಗೆಲ್ಲ ಹೋಗೋರೆಲ್ಲ ಆದ್ರೆ ಆರಾಮಾಗಿ ಇದನ್ನ ತಗೊಂಡು ಹೋಗ್ಬೋದು. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದನ್ನ ಯಾವ ರೀತಿ ಯಾವ್ದ್ರ ಜೊತೆ ತಿನ್ಬೇಕಂತಂದ್ರೆ ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲ ಯಾವ್ದಾದ್ರು ಚಟ್ನಿ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಮೊಸರು ಕೂಡ ತುಂಬಾ ಚೆನ್ನಾಗಿರ್ತತಿ. ಮಕ್ಕಳಿಗೆಲ್ಲ ಆದ್ರೂ ಮೊಸರು ಜೊತೆ ಹಾಕಿ ಕಳ್ಸಿದ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರ. ಬಟ್ ದೊಡ್ಡವ್ರಿಗೆ ಚಟ್ನಿ ಜೊತೆ ಸೂಪರ್ ಆಗಿರ್ತತಿ. ಸೊ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ.